ಸಭೆಯನ್ನು ಕರೆದಿದ್ದರು. ಎಲ್ಲರೂ ರಾಜೀನಾಮೆ ಪತ್ರವನ್ನು ಸಂಗ್ರಹಿಸಿದ್ದಾರೆ. ಈ ಕಳೆದ ಮರ್ಡರ್ಸ್ ಮತ್ತು ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ನಿಮ್ಮ ಮೇಲೆ ನೋಡಿ, ನನ್ನ ಹತ್ರ ಇದುವರೆಗೂ ಬಂದಿಲ್ಲ. ಮತ್ತು ಅದು ಪಕ್ಷದ ವಿಚಾರ. ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ. ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಯಾರು ರಾಜೀನಾಮೆ ಕೊಡ್ತಾ ಇಲ್ಲ, ಅದು ನನಗೆ ನೇರವಾಗಿ ಬರೋದಿಲ್ಲ. ಆದರೆ ನಾವು ಎಲ್ಲರನ್ನೂ ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು, ಯಾವ ಭೇದ ಭಾವ ಏನಿಲ್ಲ. ನಮಗೆ ಸರ್ಕಾರ ಅಂತ ಹೇಳಿದಾಗ ನಮಗೆ ಎಲ್ಲರೂ ಕೂಡ ಒಂದೇ, ಎಲ್ಲ ಪಕ್ಷದವರು ನಮ್ಗೆ ಒಂದೇ, ಎಲ್ಲ ಸಂಘಟನೆಯವರು ಒಂದೇ, ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ. ಯಾಕಂದರೆ ಒಂದೇ ಥರ ನಾವು ನೋಡ್ಕೋಬೇಕು. ಅದರಿಂದ ನಮ್ಮ ಉದ್ದೇಶ ಏನು, ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಈ ಏನು ಗಲಭೆಗಳು, ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ, ಇದು ನಿಲ್ಲಬೇಕು. ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾವು ತಗೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಈ ಮೀಟಿಂಗಲ್ಲಿ ಮೊನ್ನೆ ನಡೆದ ಸಭೆಯಲ್ಲಿ ಹೆಚ್ಚಿನ ಆಕ್ರೋಶ ಏನಿತ್ತು ಅಂತ ಹೇಳಿದ್ರೆ ಜಿಲ್ಲಾ ಹೋಮ್ ಮಿನಿಸ್ಟರ್ ಬಂದಿಲ್ಲ, ಅವರಿಬ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಮುಖಂಡರು ನೋಡಿ, ಅದು ಅವ್ರವ್ರ ಅಭಿಪ್ರಾಯ. ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ. ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ನಾವು ಅದನ್ನು ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಕೆಲವರಿಗೆ ಆಕ್ರೋಶ ಇರೋದಿಲ್ಲ ಅಂತ ಹೇಳಿದರೆ, ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ, ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ರಿಗೆ ಆಕ್ರೋಶ ಆಗ್ತದೆ. ಸೊ ಈ ಆಕ್ರೋಶ ಏನಾಗೋಗಿದೆ, ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ. ನಮಗೆ ಆಕ್ರೋಶ ಎಲ್ಲ ಬೇಕಾದ್ರೆ ಯಾರೇ ತೀರೋದ್ರೂ ಕೂಡ ಆಕ್ರೋಶ ಆಗ್ತದೆ. ಅದು ಮುಖ್ಯ. ನಮಗೆ ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು, ಇವರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು. ಜನರು, ಸಾರ್ವಜನಿಕರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲಾಖೆಯವರು ಕೂಡ, ನಮ್ಮ ಡಿಪಾರ್ಟ್ಮೆಂಟು ಇಲಾಖೆಯವರು ಕೂಡ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಆದರೆ ಜನರು ನಾವು ಈ ಥರ ಅವ್ರ ಮನೆಗಳು ಕಟ್ಟಬೇಕಾದ್ರೆ ಏನು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಮನೆಗಳ ನಿರ್ಮಾಣ ಆದಾಗ ಕುಸಿತಕ್ಕೆ ಕಾರಣ ಆಗ್ತದೆ. ಈ ಭೂ ಕುಸಿತದಿಂದನೇ ಈ ಥರ ಎಲ್ಲ ಆಗ್ತಾ ಇರುವಂಥದ್ದು. ಅದಕ್ಕೆ ಖಂಡಿತ ಮುಂದಿನ ದಿವಸಗಳಲ್ಲಿ ಇನ್ನೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಸಾರ್ವಜನಿಕರು ಕೂಡ ಸಹಕರಿಸ್ಕೊಳ್ಬೇಕಾಗ್ತದೆ. ಮತ್ತು ಇಲಾಖೆಯಿಂದ ಕೂಡ ಎಲ್ಲ ರೀತಿಯ ಅವ್ರಿಗೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ತಡೆ ಹಿಡಿಯೋದು ಕೂಡ ಪ್ರಯತ್ನ ಮಾಡಬೇಕಾಗ್ತದೆ. ಮತ್ತು ಈ 2 ಮೀನುಗಾರರು ಅವರು ದೋಣಿಯಲ್ಲಿ ಸಮುದ್ರಕ್ಕೆ ಹೋಗಿರುವಂಥವರು ಮೊನ್ನೆ ರಾತ್ರಿ ಅವರು ತೀರೋಗಿದ್ದಾರೆ. ಸೊ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಕುಟುಂಬದವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಫಿಶರೀಸ್ ಇದ್ದನೇ ಅವ್ರಿಗೂ ಪರಿಹಾರ ಕೊಡುವಂಥದ್ದಿದೆ, ಅದನ್ನು ಕೂಡ ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ಒಬ್ಬರು ಈ ಒಂದು ಎಲೆಕ್ಟ್ರಿಫಿಕೇಶನ್ ಆಗಿ ಮೂಡುಬಿದ್ರಿಯಲ್ಲಿ ಆಗಿದೆ. ಬೆಳ್ತಂಗಡಿಯಲ್ಲಿ ಒಬ್ಬ ಲೈನ್ ಮ್ಯಾನ್ ಒಬ್ಬ ತಿರೋಗಿದೆ. ಈ ಥರ ಇಷ್ಟು ಆಗಿದೆ. ಇದು ಎಲ್ಲರಿಗೂ ಕೂಡ ಸರ್ಕಾರದಿಂದ ಏನೇನು ಸೂಕ್ತ ಪರಿಹಾರಗಳು ಕೊಡುವಂಥದ್ದು ಈಗಾಗಲೇ ಕೊಟ್ಟಿದ್ದೇವೆ. ಮತ್ತು ಯಾರು ಸಿಕ್ಕಿಲ್ಲ ಅವ್ರು ಕೊಡಿಸ್ತೀವಿ. ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ನಿನ್ನೆ ರಾತ್ರಿ ಮಾತಾಡಿದೆ. ಕೆಲವು ಮಾನದಂಡಗಳು ಬದಲಾವಣೆ ಮಾಡಬೇಕಾಗಿತ್ತು ಪರಿಹಾರ ಕೊಡೋದ್ರಲ್ಲಿ, ಅದನ್ನು ಕೂಡ ಮಾಡ್ತೀವಿ. ಯಾಕಂದರೆ 1ನೇ ತಾರೀಕು ಜೂನ್ ಅಂತ ಮಾಡಿದ್ರು. ಆದರೆ ಮಳೆಗಾಲ ಎಷ್ಟು ಬೇಗನೆ ಶುರು ಆಗಿರೋದ್ರಿಂದ ಅದನ್ನು ನೀವು ಮಾರ್ಪಾಡು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಪಾಡು ಮಾಡ್ತಿದ್ದಾರೆ. ಮತ್ತು ಅವರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಹೇಳಿದ್ದೀನಿ. ಆದ್ದರಿಂದ ಅವರು ಇವತ್ತು ವಿಸಿಟ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಯಾವ ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ಲ, ನಮ್ಮ ಮನೀಶ್ ಮುಗಿಲ್ಲ, ಅವರು ಡಿಸಾಸ್ಟರ್ ಅಥಾರಿಟಿ ಅವರೇ ಮುಖ್ಯಸ್ಥರು. ಅವರು ಇವತ್ತು ಒಂದು ದಿವಸ ನೀವು ಮಂಗಳೂರು ಬಂದು ನೋಡ್ಕೊಂಡು ಹೋಗಿ ಏನೇನು ನಿಮ್ಮ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡಿಂದ ಯಾವ ಥರ ಅವ್ರಿಗೆ ಸಹಾಯ ಮಾಡ್ಬೋದು ಮತ್ತು ಏನೇನು ಮಾರ್ಪಾಡುಗಳು ಮಾಡ್ಕೋಬೇಕು ಅಂತ ನೀವು ಖುದ್ದಾಗಿ ಬಂದು ನೋಡಿ ಅಂತ ಹೇಳಿದರೆ ಅವರು ಇವತ್ತು ಒಂದು ದಿವಸ ನಾಳೆವರೆಗೂ ಇರ್ತಾರೆ. ಅವರು ಬರ್ತಾ ಇದ್ದಾರೆ. ಈ ಥರ ಇದೊಂದು ಆಗಿರುವಂಥದ್ದು. ಈಗ ಇನ್ನೂ ಮುಂದೆನೂ ಕೂಡ ಎಲ್ಲ ಎಚ್ಚರಿಕೆ ಕ್ರಮಗಳು, ಫೈರ್ ಸೇಫ್ಟಿ, ಫೈರ್ ಸರ್ವಿಸಸ್ನ ಅವ್ರ ಜೊತೆನೂ ಕೂಡ ಸಭೆ ಮಾಡಿ ಎಲ್ಲ ರೀತಿಯ ವಾಹನಗಳನ್ನು ಅವ್ರಿಗೆ ಅಗತ್ಯ ಇರುವಂಥದ್ದು ಇಟ್ಕೊಂಡಿರಬೇಕು. ಮತ್ತು ಇನ್ನೂ ಅಡಿಷನ್ ಆಗಿ ಕೇಳಿ ಪ್ರಶ್ನೆಗಳಂತ ಸರ್, ಈಗ ಮಳೆ ಎಲ್ಲ ಸುಮಾರು ಹೇಗಿದೆ, ಮತ್ತು ನೀವೆಲ್ಲ ವಿಸಿಟ್ ಮಾಡಿದ್ವಿ. ನಿನ್ನೆ ನಾನು ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಆಯಿತು. ಭೇಟಿ ಕೊಟ್ಟು ಅಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮಳೆ ಆ ಒಂದು ಪ್ರದೇಶದಲ್ಲಿ ಬಂದಿರುವಂಥದ್ದು. ಅಲ್ಲಿ ಒಂದು ಕುಟುಂಬದ 3 ಜನ ಅವರು ಅಲ್ಲಿ
ತೀರೋಗಿದ್ದಾರೆ. ಶ್ರೀಕಾಂತ್ ಪೂಜಾರಿ ಸೀತಾರಾಮ್ ಪೂಜಾರಿ ಅವರ ಕುಟುಂಬದಲ್ಲಿ ಅವರ ತಾಯಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮತ್ತು ಅವರ ವೈಫ್ ಶ್ರೀಮತಿಯವರು ಕೂಡ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಗಿದ್ದಾರೆ. ಅವರ ತಂದೆಯವರು ಕೂಡ ಆಸ್ಪತ್ರೆಯಲ್ಲಿ ICUಲಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿದ್ದೆ ಮತ್ತು ಅತ್ಯಂತ ಒಂದು ಭಾಳ ಕೆಟ್ಟ ದುರ್ಘಟನೆ ಅಂತಲೇ ಹೇಳ್ಬೋದು, ಟ್ರ್ಯಾಜಿಡಿ ಆಗಿದೆ. ಒಂದು ಕುಟುಂಬದಲ್ಲಿ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದೆ. ಅದು ಒಂದು ದೊಡ್ಡ ಅನಾಹುತ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಒಂದು ಮಗು 7 ವರ್ಷದ ನಯೀಮಾ ಅಂತ ನೌಷದವರ ಮಗಳು, ಅವರು ಕೂಡ ತೀರೋಗಿದ್ದಾರೆ. ಮತ್ತು ಅನೇಕ ಕಡೆ ಆಸ್ತಿಗಳೆಲ್ಲ ನಷ್ಟ ಆಗಿದೆ. ಸುಮ್ಮನೆ ಇರ್ತಾರೆ, ಅದೆಲ್ಲ ಬಾಗಿಲಾಕ್ಬಿಟ್ಟಿರ್ತಾರೆ. ಎಲ್ಲ ನೂರಾರು ಮನೆಗಳು ಉಳ್ಳಾಳದಲ್ಲೂ ಕೂಡ ನೀರೆಲ್ಲ ನುಗ್ಗಿ ಅವರ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಮಂಗಳೂರು ನಗರದಲ್ಲೂ ಕೂಡ ಇಲ್ಲಿ ಭಾಳಷ್ಟು ಕಡೆ ನೀರು ನುಗ್ಗಿರುವಂಥದ್ದು ಆಗಿದೆ. ಇಲ್ಲೆಲ್ಲಿ ಮತ್ತು ಏನೇನು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಿನ್ನೆ ಸಾಯಂಕಾಲ ರಾತ್ರಿ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿನ್ನೆ ಮಾಡಿದ್ದೀವಿ. ಮುಂದೆ ಈಗ ಸಭೆಯನ್ನು ನಾನು ಹಿಂದೆ ಮಾಡಿ ಮುಂಜಾಗ್ರತೆ ಕ್ರಮವನ್ನು ತಗೊಂಡಿರಬೇಕು, ತಯಾರಾಗಿರಬೇಕು ಅಂತ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದ್ದು. ಅವರು ಅದೇ ರೀತಿಯಾಗಿ ಎಲ್ಲ ತಯಾರಿಕೆ ಮಾಡ್ಕೊಂಡಿದ್ದಾರೆ. NDRF ಫೋರ್ಸ್ ಇರ್ಬೋದು, SDRF ಇರ್ಬೋದು, ಆಮೇಲೆ ಮೆಸ್ಕಾಮ್ ಅವರು, ನಮ್ಮ ಇಲಾಖೆಯವರು, ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಜಾಗೃತಿಯಿಂದ ಇದ್ದಾರೆ. ಆದರೆ ಪ್ರಕೃತಿ ವಿಕೋಪ ಈ ಥರ ಆದಾಗ, ಅದು ಈ ಥರ ಮಳೆ ಅನಿರೀಕ್ಷಿತ ಮತ್ತು ಅವರಿಗೆ ಲಾಯರ್ಸ್ ಕೊಡ್ತಾರೆ, ಜಡ್ಜಸ್ ಹತ್ರ ಮಾತಾಡಿಸ್ತಾರೆ, ಏನೇನು ಬೇಕು ಎಲ್ಲ ಸೌಲಭ್ಯ ಕೊಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂಥ ಒಂದು ಮಾತನಾಡ್ತಕ್ಕಂಥವ್ರಿಗೆ ಸಿಗ್ತಾ ಇದೆ. ಅದು ಮಾತ್ರ ಅಲ್ಲ, ಪೊಲೀಸ್ ಈಗ ಬಸ್ ಪೇ ಚಾಲು ಅಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು. ಖಂಡಿತ ಇವೆಲ್ಲ ಅದು ವಿದೌಟ್ ಪರ್ಮಿಷನ್ ಅವರು ಆರ್ಗನೈಸ್ ಖಂಡಿತ ಅದು ಕೂಡ ಪೊಲೀಸ್ ಅವರು, ನಾನು ಅವತ್ತು ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ, ಸೇರಿದ್ರು, ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ನೀವು ಅವ್ರಿಗೆ FIR ಹಾಕಿದ್ರು ಕೂಡ ಅವ್ರಿಗೆ ಮೇಲಿಂದ ಹೊರಗೆ ಬಂದಿಲ್ಲ. ಆ ಪರಿಸ್ಥಿತಿ ಇದೆ. ಪೊಲೀಸ್ ಅವರು ಇನ್ನೂ ಸ್ಟ್ರಿಕ್ಟಾಗಿ ಇರಬೇಕಾಗಿತ್ತು, ಅದು ಒಪ್ಕೊಡ್ತೀನಿ. ಆದರೆ ಈಗ ಈ ಒಂದು ಆಗ್ತಾ ಇರುವಂಥ ಘಟನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಇವಾಗೇನು ಒಂದು ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಲ್ವಾ, ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಒಂದು ವಿಶೇಷ ಕಾರ್ಯಪಡೆ ಇಂಥ ಒಂದು ಈ ವಿಷಯದ ಬಗ್ಗೆ ಈಗಾಗಲೇ ಏನು ಅವಾಗ ನಾವು ಹೋಮ್ ಮಿನಿಸ್ಟರ್ ಬಂದು ಹೇಳೋಗಿದ್ರು, ಏನು ಅಂತ ಹೇಳಿದ್ರೆ ಒಂದು ಆ್ಯಂಟಿ ಕ್ರಿಮಿನಲ್ ಫೋರ್ಸನ್ನು ಮಾಡ್ತಿರ್ತ ಈ ವಿಶೇಷ ಕಾರ್ಯಪಡೆನ ಈಗ ಮಂಗಳೂರು, ಉಡುಪಿ, ಶಿವಮೊಗ್ಗಕ್ಕೆ ಒಂದು ರಚನೆ ಆದೇಶ ಆಗಿ ಈಗ ಕೆಲವು ಬದಲಾವಣೆಗಳು ಮಾಡಿದ್ದೀವಿ. ಮತ್ತು ಇಲ್ಲಿ ಎಲ್ಲ ಇಂಥ ಜನ ಯಾರು ಇದ್ರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿಯ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಇರ್ತಾರೆ. ಯಾರ್ಯಾರು ಈ ಹತ್ಯೆ ಮಾಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥದ್ದು, ಬೆಂಕಿ ಹಚ್ಚೋ ಕೆಲಸ ಮಾಡೋದು, ಕೋಮು ಗಲಭೆಗಳ ಭಾಗಿಯಾಗ್ತಕ್ಕಂಥವರೆಲ್ಲ ಬಹುತೇಕ ಜನ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಭಾಗಿದ್ದಾರೆ. ಅದು ಮರಳಿನ ಮಾಫಿಯಾ ಇರ್ಬೋದು, ಅಥವಾ ಗ್ಯಾಮ್ಲಿಂಗ್ ಇರ್ಬೋದು, ಅಥವಾ ಈ ಥರ ಯಾವುದೇ ಚಟುವಟಿಕೆ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರದ್ದೇ ಹೆಚ್ಚು ಪಾತ್ರ. ಯಾಕಂದರೆ ಒಂಥರ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿದೆ, ಅದು ಇನ್ಕಮ್ ಆಗಿದೆ. ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕಮಿಷನರು ಮತ್ತು SP ಅವರಿಗೆ ನಾವು ತಿಳಿಸ್ತೀವಿ. ಅವರು ಕೂಡ ಆ ಉದ್ದೇಶದಿಂದ ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದು. ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಜಿಂದನೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅವ್ರು ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಸಂಘಟನೆ ಅದು ಯಾವುದೂ ನೋಡೋಂಗಿಲ್ಲ. ಯಾರೇ ಆಗಿರಲಿ, ಏನೋ ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತಗೊಳ್ಬೇಕು. ಪೊಲೀಸರು ಎಲ್ಲವನ್ನೂ ನಿಲ್ಲಿಸಬೇಕು, ಯಾವುದೂ ಆಗದೆ ಇರೋದಾಗ ನೋಡ್ಕೋಬೇಕು ಅಂತ. ಅದು ಮೀಟಿಂಗ್ ಅದೇ ಇದೆ, ಮೀಟಿಂಗ್ ಇದೆ, ಆ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡ್ತೀವಿ. ಸೊ ಅದು ಉದ್ದೇಶ ನಮ್ಮದು. ಸೊ ಏಕೆಂದರೆ ಇದರಲ್ಲಿ ಈ ಕೋಮು ಗಲಭೆಗಳು, ಕೋಮು ವೈಷಮ್ಯ ಮತ್ತು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ, ಇದರಲ್ಲಿ ಭಾಗಿಯಾಗ್ತಕ್ಕಂಥ ಜನ ಅವರಲ್ಲಿ ಅವರು ಈ ಬೇರೆ ಎಲ್ಲ ಇಲ್ಲೀಗಲ್ ಚಟುವಟಿಕೆಗಳು ಕೂಡ ಇದೆ.
ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಮಾಡಬೇಕಾಗ್ತದೆ, ಅದನ್ನು ಮಾಡಿಸ್ತೀವಿ. ಆಮೇಲೆ ಈ ಕಾನೂನಿನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಇದೆ, ನೀವು ಹೇಳ್ದಂಗೆ ಅದನ್ನು ಕೂಡ ಈಗಾಗಲೇ ನಾವು ಬಹುಶಃ ಮುಂದಿನ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನೇ ತಗೊಂಬರೋದಕ್ಕೆ ಚರ್ಚೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ.